ನೋಡಿ, ಮೊದಲನೇದಾಗಿ ಆ ಗವರ್ಮೆಂಟ್ ಆದೇಶ ಇರೋದು ಯಾವುದೇ ಒಂದು ಸಂಘಟನೆಗೆ ಅಲ್ಲ, RSS ಅಲ್ಲ. ಎರಡನೇದು, ಅದು ಯಾವ ಕಾರಣಕ್ಕೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಅಂತಾನು ಕೂಡ ಸ್ಪಷ್ಟತೆ ಇಲ್ಲ. ಅದನ್ನ ನಾವು ಅಪೀಲಿಗೆ ಹೋಗ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಆಗಲೇ ಹೇಳಿದ್ದಾರೆ. ಮತ್ತೆ ಇಲ್ಲಿ ಯಾವುದು ನಿಮ್ಮ ಹೈಕೋರ್ಟ್ ಬೆಂಗಳೂರಿನ ಹೈಕೋರ್ಟ್ ಆದೇಶದ ಪ್ರಕಾರನೇ ನಾವು ಅದು ವಿಸ್ತರಣೆ ಮಾಡಿರೋದು. ಸೊ ಹಾಗಾಗಿ ವಾದ ಮಂಡಿಸ್ತೀವಿ. ಆದ್ರೆ ಸಾರಾಸಗಟವಾಗಿ ನೀವು ಎಲ್ಲರಿಗೂ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಅಲೋ ಮಾಡಿ ಅಂದ್ರೆ ಎಲ್ಲರಿಗೂ ಅವಕಾಶ ಇರ್ತದಲ್ಲ. ನಾವು ಕೇಳಿರೋದೇನು, ಸರ್ಕಾರಿ ಜಾಗದಲ್ಲಿ, ಸಾರ್ವಜನಿಕರ ಜಾಗದಲ್ಲಿ, ಮೈದಾನಗಳಲ್ಲಿ ಇವೆಲ್ಲ ನಡೀಬಾರದು. ಆಮೇಲೆ ಏನು ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಬೆಂಗಳೂರಿನಲ್ಲಿ ಆದೇಶ ನೀಡಿದ್ರೆ ಅದನ್ನ ವಿಸ್ತರಣೆ ಮಾಡ್ತಾರೆ ಅಷ್ಟೇ. ಸೊ ಅದನ್ನ ಅವರು ಯಾಕೆ ಬೇಡ ಅಂದಿದ್ರು ಗೊತ್ತಿಲ್ಲ. ಹಂಗಾದ್ರೆ ಮತ್ತೆ ಸರ್ಕಾರಿ ಶಾಲೆಗಳ ಆವರಣಗಳಲ್ಲಿರ್ಬೋದು, ಪಬ್ಲಿಕ್ ರೋಡ್ನಲ್ಲಿರ್ಬೋದು ಪರ್ಮಿಷನ್ ಇಲ್ಲಾಂದ್ರೆ ಯಾರು ಏನಾದ್ರು ಮಾಡ್ಬೋದಾ? ಅದಕ್ಕೆ ಏನ್ ಜಸ್ಟಿಫೈ ಮಾಡ್ತೀರಾ? ಸರ್ಕಾರಿ ಆಸ್ತಿಗಳ ಮೇಲೆ ಇವರೆಲ್ಲರೂ ಹೆಂಗ್ ಬೇಕು ಬಡ್ಡಿ ನಾನ್ ಹಾಕಿ ನೀವು ಹಾಕಿ ಯಾರನ್ನ ಮಾಡ್ಬೋದಾ? ಇಟ್ಸ್ ನಾಟ್ ಪಾಸಿಬಲ್. ಏನಿದೆ ಗೊತ್ತಿಲ್ಲ. ಮೂಲಭೂತ ಹಕ್ಕಿಗೆ ಅದೇ ಹೇಗಿದೆ ನಾವು ನೋಡಿ, ನಾವು ಯಾರಿಗೂ ಮಾಡಬೇಡ ಅಂತ ಇಲ್ಲ ಅಲ್ಲ, ಪರ್ಮಿಷನ್ ತಗೊಳ್ಳಿ ಅಂತ ಇದೀವಿ. ಪರ್ಮಿಷನ್ ತಗೋಬಾರದು, ನೀವು ಹಾಗೆ ಮಾಡಬಹುದು ಅಂದ್ರೆ ಅದೇ ಹೇಗೆ ಮೂಲಭೂತ ಹಕ್ಕಾಗ್ತದೆ? ಅಂದ್ರೆ ನಾಳೆ ನಿಮ್ ಮನೇಲಿ ಇರ್ಬೋದು, ಸರ್ಕಾರಿ ಜಾಗದಲ್ಲಿ ಇರ್ಬೋದು, ನಾನು ಬಂದು ಏನಾದ್ರು ಮಾಡ್ಬೋದಾ ವಿತೌಟ್ ಪರ್ಮಿಷನ್? ಸೊ ಅದಕ್ಕೆ ವಾಟ್ ಎವರ್ ಇಟ್ ಇಸ್, ಅಪೀಲ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ಅಪೀಲಿಗೆ ಹೋಗ್ತೀವಿ, ಅಪೀಲ್ ಮಾಡಬೇಕು. ಅಪೀಲ್ ನಿನ್ನೆ ನಡೆದ ಶಾಂತಿ ಸಭೆ ಕೂಡ ಅಲ್ಲಿ ಜಿಲ್ಲಾಡಳಿತ ನೋಡಿ, ಇವ್ರೆ ಇಲ್ಲಿವರೆಗೂ RSS ಅವರು ಏನೇನು ಬೈದಿದ್ದಾರೆ ನನಗೆ ನಿಮ್ಗೆ ಗೊತ್ತಿದೆ. ನನಗಾಗಿರ್ಬೋದು, ನಮ್ಮ ಕುಟುಂಬಕ್ಕಾಗಿರ್ಬೋದು. ಸಾಮಾಜಿಕ ಜಾಲತಾಣ ತೆಗಿ, ಬಿಜೆಪಿ ಲೀಡರ್ಗಳು ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಅಥವಾ ಇಲ್ಲಿನ ಲೋಕಲ್ ಲೀಡರ್ಸ್ ಇರ್ಬೋದು, ಏನೇನು ಬೈತಾ ಇದ್ದಾರೆ ಅಂತ ನಮ್ಮ ಮನೆ, ನನ್ನ ವೈಯಕ್ತಿಕ ವಿಚಾರಗಳಿರ್ಬೋದು, ನಮ್ಮ ಕುಟುಂಬದವ್ರ ಬಗ್ಗೆ ಇರ್ಬೋದು, ನನ್ನ ಸಾಮರ್ಥ್ಯದ ಬಗ್ಗೆ ಇರ್ಬೋದು, ವಿದ್ಯಾ ಅರ್ಹತೆ ಬಗ್ಗೆ ಇರ್ಬೋದು, ಅರ್ಹತೆ ಬಗ್ಗೆ ಇರ್ಬೋದು, ಏನೇನೇನು ಯಾರ್ಯಾರು ಮಾತಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಾಗ ನೋಡ್ತಾನೆ ಇದ್ದೀರಲ್ಲ. ಇಷ್ಟೆಲ್ಲ ಆಗ್ಬಿಟ್ಟು ಒಬ್ಬರನ್ನ ಖಂಡಿಸ್ತ್ರ RSS ಯಾವ ಬೈದಿದ್ದಾನೆ ಅವನು ಖಂಡಿಸ್ತ್ರ? ಅಥವಾ ಬಿಜೆಪಿ ಅಭ್ಯರ್ಥಿ ಯಾರು ಚಿತ್ತಾಪುರನಲ್ಲಿ ಇಲ್ಲ ಬಹಳ ಹುಷಾರಾಗಿರ್ಬೇಕಪ್ಪ ನೀನು, ನಿಮ್ ಮನೆಗ್ ಬಂದ್ರು ಬರ್ಬೋದು ಅಂತ ಹೇಳೋದಕ್ಕೆ ಬಿಜೆಪಿ ಅವ್ರು ಖಂಡಿಸ್ತ್ರ, RSS ಅವ್ರು ಖಂಡಿಸ್ತ್ರ? ಇಷ್ಟೆಲ್ಲ ಆದ್ಮೇಲೂ ಕೂಡ ಇವ್ರು ಪಥಸಂಚಲನ ಮಾಡ್ಲೇಬೇಕು, ಅವಾಗ್ಲೇ ಆಗ್ಬೇಕು, ಇವಾಗ್ಲೇ ಆಗ್ಬೇಕು ಅಂದ್ರೆ ಜನರು ಸುಮ್ಮನಿರ್ತಾರ? ನೀವೇ ಹೇಳಿ. ನೀವು ಒಬ್ಬ ಜನಪ್ರತಿನಿಧಿಗೆ ಬೈದಿ ಅದನ್ನ ಇವ್ರು ಯಾರು ಖಂಡಿಸ್ತಾ ಇದಾರೆ, ಖಂಡನೆನೂ ಕೂಡ ಮಾಡೋದಿಲ್ಲ. ಒಬ್ಬ ಬಿಜೆಪಿ ಲೀಡರ್, ವಿರೋಧ ಪಕ್ಷದ ನಾಯಕರು ಇರ್ಬೋದು, ನಿಮ್ಮ ಯಾರು ವಿಜೇಂದ್ರ ಅವರು ಇರ್ಬೋದು, ಇಲ್ಲ ನಮ್ಮ ಬಿಜೆಪಿ ಅಭ್ಯರ್ಥಿ ಹೇಳಿರೋದು ಸರಿ ಇಲ್ಲ ಅಂತ ಹೇಳಿದ್ರ? ಅಥವಾ RSS ಅಲ್ಲಿ ಏನು ಬೈಗುಳ ಹಾಕಿದ್ರಲ್ಲ, ಅವಾಚ್ಯ ಶಬ್ದದಿಂದ ನಿಂದನೆ ಮಾಡದ್ನಲ್ಲ, ಅದ್ ಸರಿ ಇಲ್ಲ ಅಂತ ಒಬ್ರನ್ನ ಹೇಳಿದ್ರ? ನೀವು ಏನೂ ಹೇಳಲ್ಲ ಅಂತವರಿಗೆ, ನೀವು ಪ್ರಚೋದನೆ ಕೊಡ್ತೀರಾ, ಅಂತವರಿಗೆ ನೀವು ಎನ್ಕರೇಜ್ ಮಾಡ್ತೀರಾ, ಮತ್ತೆ ನೀವು ಶಾಂತಿ ದೂತರ ಅಂತ ನೀವು ಪಥಸಂಚಲನ ಬೇರೆ ಮಾಡಲ್ಲ. ವಾಟ್ ಎವರ್ ಇಟ್ ಇಸ್, ಕೋರ್ಟ್ ಅಲ್ಲಿ ಮ್ಯಾಟರ್ ಇದೆ. ನಾನು ಹೇಳಿದ್ದೀನಲ್ಲ ಅವತ್ತು, ಕೋರ್ಟ್ ಅಲ್ಲಿ ಏನ್ ಆದೇಶ ಕೊಡುತ್ತೆ ಅದನ್ನ ನಾವು ಪಾಲನೆ ಮಾಡ್ತೀವಿ. ವಾತಾವರಣ ಸರಿ ಇದ್ರೆ ಅವ್ರು ಕೊಡ್ಲಿ, ಪರ್ಮಿಷನ್ ಕೊಡ್ಲಿ ಕೋರ್ಟ್. ವಾತಾವರಣ ಸರಿ ಇಲ್ಲ, ವಾತಾವರಣ ಸರಿಯಾದಾಗ ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ? ಇವ್ರು ಕೋರ್ಟ್ಗಿಂತ ದೊಡ್ಡವ್ರು ಯಾವಾಗಾದ್ರು ಅಂತ ನನಗೆ, ಇವರು ಸಂವಿಧಾನಕ್ಕಿಂತ ದೊಡ್ಡವ್ರು ಯಾವಾಗಾದ್ರು, ಸರ್ಕಾರಕ್ಕಿಂತ ದೊಡ್ಡವ್ರು ಯಾವಾಗಾದ್ರು? ಬರೇ ಮಾಹಿತಿಗಾಗಿ ಅಂತ ಕೊಟ್ಟ ತಕ್ಷಣ ನಾವೆಲ್ಲಾನು ಬಿಡ್ಬೇಕಾ? ಸರ್ಕಾರದ ನಿರ್ಧಾರದ ಹಿಂದಿನ ಉದ್ದೇಶವನ್ನ ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ಳುವಲ್ಲಿ ನೋಡಿ, ಇವರೇ ಬಿಜೆಪಿ ಅವರೇ ತಾನೇ ಇವ್ರೆ ಹೇಳಿದ್ದು, ಅಂದ್ರೆ ನಾಳೆ ಬೇರೆ ಧರ್ಮದವರಿಗೂ ಕೊಡಬೇಡಿ ಅಂತ ಇವರೇ ತಾನೇ ಒಂದ್ಸರಿ ಹೋಗಿದ್ದು. ನಾವ್ ಹೇಳ್ತಾ ಇರೋದು ಯಾರಿಗೂ ಇರೋದಿಲ್ಲ, ಯಾವ ಧರ್ಮದವರಿಗೂ ಇರೋದಿಲ್ಲ, ಯಾವ ಖಾಸಗಿ ಸಂಸ್ಥೆಗೂ ಇರೋದಿಲ್ಲ, ಯಾವ ಸಾಮಾಜಿಕ ಸಂಸ್ಥೆಗೂ ಇರೋದಿಲ್ಲ. ಏನಿದ್ರು ಪರ್ಮಿಷನ್ ಕೇಳ್ರಪ್ಪ, ಅವಾಗ ಏನ್ ಮಾಡ್ತೀರಾ? ಎಲ್ಲರಿಗೂ ಅಲೋ ಮಾಡ್ಬಿಡ್ತೀರಾ? ಕ್ಯಾಬಿನೆಟ್ ನಿರ್ಧಾರವನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾಕೆ ನೋಡಿ, ಒಂದೇದು AG ಅವರಿಗೆ ಇದು ಮಾಹಿತಿ ಇರ್ಲಿಲ್ಲ, ಸರಿಯಾಗಿ ವಾದ ಮಾಡದೇ ಇರೋದಕ್ಕೆ ಎಂಟ್ರಿ ವಾದನೆ ಹೋಗಿಲ್ಲ.
ನೋಡಿ ಅದು ಮ್ಯಾಟರ್ ಲಿಸ್ಟ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಗಮನಕ್ಕೆ ಬಂದಿರ್ಲಿಲ್ಲ. ಅಲ್ಲಿ ಸ್ಥಳೀಯ ಏನು ನಮ್ಮ ಅಧಿಕಾರಿಗಳು ಲೋಪ ಇದೆ, ಅದನ್ನ ಬಿಡಿಸಿ ನಾನು ಲಾ ಮಿನಿಸ್ಟರ್ ಅವ್ರಿಗೆ ಮಾತಾಡಿ ಕೇಳ್ಕೊತೀನಿ ಏನಾಯ್ತು ಅಂತ. ಬಟ್ ಎಜಿ ಅವ್ರ ಗಮನಕ್ಕೆ ಇರ್ಲಿಲ್ಲ. ಎಜಿ ಅವರಿಗೆ ನಿನ್ನೆ ಫೋನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ನಮ್ಗೆ ತಿಳಿಸಿದ್ದಾರೆ. ಆಕ್ಷನ್ ದೇ ಏನ್ ತಗೋಬೇಕು ಏನಿದೆ ನಾವು ಇಂಟ್ರಿಮ್ ಸ್ಟೇ ಅಂದ್ರೆ ಏನು ಸರ್? ವಾಟ್ ಇಸ್ ದ ನೇಮ್? ವಾಟ್ ಡಸ್ ಇಟ್ ಮೀನ್? ಇಂಟ್ರಿಮ್ ಸ್ಟೇ. ಬಿಜೆಪಿ ಅವರು ಅವಾಗ್ಲೂ ಸಂಭ್ರಮಾಚರಣೆ ಮಾಡಿದ್ರಲ್ವ, ನೆನಪಿದ್ಯಾ? ಇಷ್ಟೊತ್ತಿಗೆ ಅವ್ರು ಸಂಭ್ರಮಾಚರಣೆ ಮಾಡಿದ್ರೆ ಇಷ್ಟೊತ್ತಿಗೆ 10 ಸರಿ ಚಿನ್ನಪುರ್ನಲ್ಲಿ ನಡೆದಿರ್ಬೇಕಾಗಿತ್ತು. ಅವರಿಗೆ ಕಾನೂನಿನ ಅರಿವಿನೇ ಇಲ್ಲ ಅಲ್ಲ. ಅವ್ರಿಗೇನು ಸುಮ್ಮನೆ ಯಾರಾದ್ರೂ ಕೊಟ್ಬಿಟ್ರೆ ಸಾಕು, ಪ್ರಿಯಾಂಕರ್ಗೆ ಕಪಾಳ ಮೋಕ್ಷ, ಸರ್ಕಾರಕ್ಕೆ ಮುಖಭಂಗ ಮತ್ ಮಾಡ್ಬೇಕಾಗಿತ್ತಲ್ರಿ. ಇಷ್ಟೊತ್ತಿಗೆ 4-5 ಪಥಸಂಚಲನ ನಡಿಬೇಕಾಗಿತ್ತಲ್ಲ, ಯಾಕೆ ನಡೆದಿಲ್ಲ ಚಿದಂಬರ್ನಲ್ಲಿ? ಅಂದ್ರೆ ಇವರಿಗೆ ಕಾನೂನಿನ ಅರಿವಿಲ್ಲ. ಕಂಪ್ಲೀಟ್ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ ಅಂಡ್ ಡೈರೆಕ್ಷನ್ಸ್ ಆಫ್ ಕೋರ್ಟ್ ಬಿಜೆಪಿ ಅವ್ರು ಮಾಡ್ತಾ ಇದಾರೆ, ವಿಚ್ ಇಟ್ ಸೆಲ್ಫ್ ಇಸ್ ಅನ್ ಅಫೆನ್ಸ್. ಗೊತ್ತಿಲ್ಲ ನೋಡಿ, ನಿನ್ನೆ ನಡೆದಂತ ಪೀಸ್ ಮೀಟಿಂಗ್, ಕಮಿಟಿ ಮೀಟಿಂಗ್ ಎಲ್ಲಾನು ಪ್ರೊಸೀಡಿಂಗ್ಸ್ ರೆಕಾರ್ಡ್ ಆಗಿದೆ. ಮತ್ತೆ ಎಲ್ಲಾ ವಿದ್ಯಮಾನಗಳು ಕೂಡ ಆಡಿಯೋ ವಿಡಿಯೋ ವಿಜುವಲ್ ರೆಕಾರ್ಡಿಂಗ್ ಮಾಡಿಸಿದ್ದಾರೆ. DC ಅವರು ಇರ್ಬೋದು, SP ಅವರು ಇರ್ಬೋದು. ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿ, ಕೋರ್ಟ್ ತೀರ್ಮಾನ ತಗೊಂಡ್ರೆ ಇಲ್ಲ ವಾತಾವರಣ ಬಹಳ ಚೆನ್ನಾಗಿದೆ ಅಂದ್ರೆ ಮಾಡ್ಲಿ, ಇಲ್ಲಪ್ಪ ಇದ್ಯಾವ್ದೋ ವಾತಾವರಣ ಸರಿ ಇಲ್ಲ ಅಂದ್ರೆ ಕೋರ್ಟ್ ಆದೇಶ ಕೊಡುತ್ತೆ. ವೈ ಇಸ್ ಬಿಜೆಪಿ ಡಿಸೈಡಿಂಗ್ ಆನ್ ಕೋರ್ಟ್? ಯಾಕೆ ಬಿಜೆಪಿ ಅವರು ಯಾಕೆ ಡಿಸೈಡ್ ಮಾಡ್ತಾ ಇದ್ದಾರೆ? ಈಗ ಅಕ್ಟೋಬರ್ 10 ಅಂದ್ರು, 19 ಅಂದ್ರು, 20 ಅಂದ್ರು, ನವೆಂಬರ್ 2ಕ್ಕೆ ಬಂದ್ರು, ಈಗ ನವೆಂಬರ್ 20ಕ್ಕೆ ಹೋಗ್ತಾರ, ಇನ್ನು 22ಕ್ಕೆ ಮಾಡ್ತಾರ, ನೋಡೋಣ. ಎಲ್ರಿಗೂ ಅವಕಾಶ ಮಾಡ್ಕೊಡಿ ಅಂತ ಮಾಡ್ಕೊಡ್ಬೇಕು ಎಲ್ಲರಿಗೂ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಅವಕಾಶ ಮಾಡ್ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ಕ್ಷಮೆ ಕೇಳಲಿ ಫಸ್ಟ್. ಅಂದ್ರೆ ಅವರು ಆ ವ್ಯಕ್ತಿ, ಯಾರು ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಮಾತಾಡಿದ್ದು ಸರಿನಾ? ಇಲ್ಲ ನಮ್ಮ ಸಂಘಟನೆಯಿಂದ ಹಿಂಗೊಂದು ತಪ್ಪಾಗಿದೆ, ಅವನು ನಮ್ಮ ಸಂಘಟನೆದವ್ರಿಗೆ ಸೇರಿದ್ದಲ್ಲ, ಆ ಆಲೋಚನೆ ಇಂಥ ಆಲೋಚನೆಗಳು ನಮ್ಮ ಸಂಘಟನೆಯಲ್ಲಿ ಅಂತ ಒಬ್ಬರನ್ನ ಹೇಳದ. ಆ ಬಿಜೆಪಿ ಅಭ್ಯರ್ಥಿ ಮಾತಾಡದಲ್ಲ, ಬಿಜೆಪಿ ಅವ್ರ ಕ್ಷಮೆ ಕೇಳಿದ್ರೇನ್ರಿ? ಇವರು ಈ ಅರ್ಥನೇ ಆಗಲ್ಲ. ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ನನಗೆ ನಾಯಿ ಅಂದ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ, ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ತುಗ್ಲಕ್ ದರ್ಬಾರ್ ಅಂತ ಅವರೇ ಹೇಳ್ತಾರೆ. ಇವರು ಬೈದ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ದುರುದ್ದೇಶದಿಂದ ಇದು ಚಿತಾಪುರಿನ ವಾತಾವರಣ ಕೆಡಿಸ್ಲಿಕ್ಕೆ, ಕಲಬುರ್ಗಿ ವಾತಾವರಣ ಕೆಡಿಸ್ಲಿಕ್ಕೆ ಇವ್ರು ಬರ್ತಾ ಇರೋದು. ಇಲ್ಲಿವರೆಗೂ ನೋಡಿ, ಬಿಜೆಪಿ ನಾಯಕರು, ವಿರೋಧ ಪಕ್ಷದ ನಾಯಕರು ಎಷ್ಟು ಸರಿ ಕಲಬುರ್ಗಿಗೆ ಬಂದಿದ್ದಾರೆ? ಏನು ಬೆಳೆ ಹಾನಿಗೆ ಅಥವಾ ರೈತರ ಕಣ್ಣೀರು ವರ್ಷಕ್ಕೆ ಯಾವತ್ತೂ ಬಂದಿಲ್ಲ. ಪ್ರಿಯಾಂಕರ್ಗೆ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ 4 ಸರಿ ಬಂದಿದ್ದಾರೆ ಇವರೆಲ್ಲರೂ. 4 ಸರಿ ರಾಜೀನಾಮೆ ಕೇಳಲಿಕ್ಕೆ ಬಂದಾಗೆಲ್ಲ ಮುಖಭಂಗ ಇವರಿಗಾಗಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.